ಅಲ್ಲ ಮಾಡೋರು ಕ್ಯಾಪ್ಟನ್ ಸರಿಯಾಗಿ ಆಕ್ಷನ್ ಡೈರೆಕ್ಷನ್ ಕೊಟ್ರೆ ಗೆಲ್ತಾನೆ. ಮತ್ತು ಡೈರೆಕ್ಟರ್ ಟೋಪಿ ಹಾಕೊಂಡು ಯಾವ್ದಾರ ಕೂಡ ಹಿಂಗಾಗಲಿ ಕೂತ್ಕೊಂಡ್ರೆ ದಾಟೋದು ಚುನಾವಣೆ. ಇದು ಡೈರೆಕ್ಟ್ರು ಪ್ರೊಡ್ಯೂಸರ್ ಒಬ್ಬರೇ ಇರ್ತಾರಲ್ಲ, ಹಿಂಗಾಗಿ ಸರಿಯಾಗಿ ಡೈರೆಕ್ಷನು ರೈಟ್ ಅಪ್ ಎಲ್ಲ ಸರಿ ಬೇಕಲ್ಲ. ಅದು ಅವ್ರು ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ರೆ ಸೋಲಾಗಬೇಕು. ಈ ಸರಿ ಸ್ವಲ್ಪ ಆಯ್ತು ಅನ್ಸುತ್ತೆ. ನೆಗ್ಲಿಜೆನ್ಸ್ ಆಗಿದೆ ಕೆಲವು ಕಡೆ. ಓವರ್ ಕಾನ್ಫಿಡೆಂಟ್ ನಾವು ಗೆಲ್ತೀವಿ ಅಂದಾರ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ 30,000 ಮೈನಸ್ ಆಗೈತೆ. ಯಾರು ಗೆಲ್ಸು ಜವಾಬ್ದಾರಿ ತೊಗೊಂಡ್ರು ಅಲ್ಲೇ 30,000 ಮೈನಸ್ ಆಗಿದೆ. ಹಿಂಗಾಗಿ ಕೆಲವು ಸೋತಿದ್ದೆ 50,000 ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲೇ 30,000 ಲೀಡ್ ಆಗಿದೆ. ಮೈತ್ರಿ ವರ್ಕೌಟ್ ಆದಂಗಿದೆ ಸರ್. ಒಕ್ಕಲಿಗ ಮತ್ತು ಲಿಂಗಾಯತ್ ಕಾಂಬಿನೇಷನ್ ವರ್ಕ್ ಆಗಿ ಕೈ ಹಿಡಿತಾ ಅಂತ ಸರ್. ಈ ಆಂಟಿ ಕಾಂಗ್ರೆಸ್ ವೋಟ್ ಒಂದಾಗ್ತದೆ ಅಂತ ನಮ್ಗೆ ಗೊತ್ತಿತ್ತು. ನಮಗೂ ದಳಕ್ಕೂ ಆದಕ್ಕೂ ಕೂಡ ಅದು ವರ್ಕೌಟ್ ಆಗಿದೆ. Sir, will Mr. D.K. Suresh contest Chenapatna by-election which will happen in few months of time? I don't know. Your decision is your own decision, sir. What will decide? The party asks him to contest. I don't know. He is not in a hurry. Let us see. There are a lot of workers. ಸರ್, ಬೆಳಗಾವಿಯಲ್ಲಿ ಹಿನ್ನಡೆ ಆಗಿರೋದಕ್ಕೆ ನಿರ್ಮಾಪಕರು, ಪ್ರೊಡ್ಯೂಸರ್ ಸರಿಯಾಗಿ ಅವರು ತೀರ್ಮಾನ ಮಾಡಿಲ್ಲ ಅಂತ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಯಾರು ಸರ್ ನಿರ್ಮಾಪಕ, ಯಾರು ಪ್ರೊಡ್ಯೂಸರ್, ಯಾರು? ಮೆಂಟಲ್ ಹಾಸ್ಪಿಟಲ್ ಕಳ್ಸ್ಕೊಡಲ್ಲ. ಜಾರಕಿಹೊಳಿ ಮತ್ತೊಂದು ಮಾತು ಹೇಳಿರುವಂತದ್ದು, ಕರ್ನಾಟಕದಲ್ಲಿ ಕಡಿಮೆ ಸ್ಥಾನ ಬರೋದಕ್ಕೆ ಓವರ್ ಕಾನ್ಫಿಡೆಂಟ್ ಕಾರಣ ಕಾಂಗ್ರೆಸ್ ನಾಯಕರು. ಥ್ಯಾಂಕ್ ಯು. ಅಲ್ಲ ಸರ್